ಬೆಟಗೇರಿಯಲ್ಲಿ ಮಲ್ಲರು ಜಾಸ್ತಿ ಇದ್ರಂತೆ ಈ ಭಾಗದೊಳಗ. ಮಲ್ಲರು ಅಂತಂದ್ರೆ ಕುಸ್ತಿ ಆಡುವವರು. ಸೊ ಇಲ್ಲಿ ವೀರಗಲ್ಲುಗಳು ಹೆಚ್ಚಾಗಿ ಸಿಗೋದ್ರಿಂದ ನಮಗೆ ಮಲ್ಲರಾಯನ ಕಟ್ಟೆ ಅನ್ನೋ ಒಂದು ಹೆಸರನ್ನ ಇಟ್ಬಿಟ್ಟು ಇದನ್ನ ಕರೀತಿದ್ದಾರೆ. ಇವತ್ತು ನಾವು ಬೆಟಗೇರಿಯ ಮಲ್ಲರಾಯನ ಕಟ್ಟೆ ಎಂಬ ಸ್ಥಳಕ್ಕೆ ಬಂದಿದ್ದೇವೆ. ಈ ಸ್ಥಳ ಗದಗ್ ಬೆಟಗೇರಿಯ ಹಲವು ಜನರಿಗೆ ಗೊತ್ತಿಲ್ಲ. ಇವತ್ತ ನಮ್ ಜೊತೆಗಿದ್ದಾರೆ ಇತಿಹಾಸ ತಜ್ಞರು ಶ್ವೇತಾ ಆರ್ ಬಸ್ಮೆ ಅಂತ. ಇವರು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಈ ಯೂನಿವರ್ಸಿಟಿ ಒಳಗ ಈ ಸ್ಮಾರಕಗಳ ಬಗ್ಗೆ PhD ಮಾಡ್ಯಾರ. ಅವರು ಈ ಸ್ಮಾರಕಗಳ ಬಗ್ಗೆ ಏನ್ ಹೇಳ್ತಾರ ಅನ್ನೋದು ಅವ್ರಿಗೆ ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಬೆಟಗೇರಿ, ಗದಗ್ ಜಿಲ್ಲೆಯ ಬೆಟಗೇರಿಯ ಮಲ್ಲರಾಯನ ಕಟ್ಟೆಯಲ್ಲಿ ಇದೀವಿ. ಈ ಮಲ್ಲರಾಯನ ಕಟ್ಟೆ ಅನ್ನೋದು ನಮ್ಮ ಬೆಟಗೇರಿಯಲ್ಲಿ ಮಲ್ಲರು ಜಾಸ್ತಿ ಇದ್ರಂತೆ ಈ ಭಾಗದೊಳಗು. ಮಲ್ಲರು ಅಂತಂದ್ರೆ ಕುಸ್ತಿಪಟುಗಳು. ಸೊ ಇಲ್ಲಿ ಒಂದು ಗರಡಿ ಮನೆನೂ ಕೂಡ ಇದೆ. ಹಾಗಾಗಿ ಇಲ್ಲಿ 15 ರಾಷ್ಟ್ರಕೂಟರ ಕಾಲದ ವೀರಗಲ್ಲುಗಳು ದೊರಕಿರೋದ್ರಿಂದ, ಜೊತೆಗೆ ಒಂದು ಕಲ್ಯಾಣ ಚಾಲುಕ್ಯರ ಕಾಲದ ವೀರಗಲ್ಲು ಇರೋದ್ರಿಂದ ಮಲ್ಲರು ಅಂತಂದ್ರೆ ಕುಸ್ತಿ ಆಡುವವರು. ಸೊ ಇಲ್ಲಿ ವೀರಗಲ್ಲುಗಳು ಹೆಚ್ಚಾಗಿ ಸಿಗೋದ್ರಿಂದ ನಮಗೆ ಮಲ್ಲರಾಯನ ಕಟ್ಟೆ ಅನ್ನೋ ಒಂದು ಹೆಸರನ್ನ ಇಟ್ಬಿಟ್ಟು ಇದನ್ನ ಕರೀತಿದ್ದಾರೆ. ಈ ಸ್ಥಳ ಬೆಟಗೇರಿ ಒಳಗಾದ ಅಂದ್ರೆ ಬೆಟಗೇರಿ ಕೈಪಲ್ಯ ಮಾರ್ಕೆಟ್ ಹತ್ರ ಇದ್ರು ಎಷ್ಟೋ ಜನರು ಇದ್ರ ಮುಂದೆ ಅಡ್ಡಾಡಿರ್ತಾರೆ. ಬಟ್ ಇಲ್ಲಿ ಮಲ್ಲರಾಯನ ಕಟ್ಟೆ ಇದೆ, ಇಲ್ಲಿ ಇಷ್ಟು ವೀರಗಲ್ಲುಗಳವ ಮತ್ತೆ ಇದರ ಐತಿಹಾಸಿಕ ಹಿನ್ನೆಲೆ ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ. ಇಲ್ಲಿ ಬರೋದು ಬರೇ ಐತಿಹಾಸಿಕ ವಿಷಯಗಳ ಬಗ್ಗೆ ಅಭಿರುಚಿ ಉಳ್ಳವರು ಮಾತ್ರ ಬರ್ತಾರ. ಬಟ್ ಗದಗ್ ಬೆಟಗೇರಿ ಜನರಿಗೆ ಇದು ಗೊತ್ತಾಗಲಿ ಅಂತ ನಾವು ಒಂದು ಸಣ್ಣ ವಿಡಿಯೋ ಮಾಡ್ಲಿಕ್ಕೆ